ಯುವಕನೇ ಯುವಕನೇ, ದೇಶ ದೇಶಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ, ಮನಸ್ಸನ್ನು ಗೆಲ್ಲು ನೋಡೋಣ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಕನ್ನಡದಲ್ಲಿ ಒಂದು ಗಾದೆ ಇದೆ, ನನ್ನ ಗುರುಗಳು ಅದನ್ನು ಬಹಳ ಚೆನ್ನಾಗಿ ಹೇಳೋರು. ಈ ಗೃಹಸ್ಥರಾದವರು ಹೇಳ್ತಾ ಇರ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಗೃಹಸ್ಥರು ಒಂದು ಗಾದೆ ಹೇಳ್ತಾರೆ, ಏನದು? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನನ್ನ ಗುರುಗಳು ಹೇಳ್ತಾ ಇದ್ದದ್ದು, ಅವರು ಸನ್ಯಾಸಿಗಳೇ, ಮಹಾ ಸನ್ಯಾಸಿಗಳು ಅವರು, ಸಿದ್ದೇಶ್ವರ ಶ್ರೀಗಳು, ಅವರು ಪ್ರಾಣ ಸ್ನೇಹಿತರು. ಗೃಹಸ್ಥರು ಹೇಳ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಆದರೆ ನಾನು ಹೇಳ್ತೇನೆ, ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಬುದ್ಧ ಹೇಳ್ತಿದ್ದ, 1000 ಇಂದ್ರರನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ. ಇಂದ್ರಿಯಗಳನ್ನು ಗೆಲ್ಲು. ಅಂಥ ಮಹಾ ತಪಸ್ವಿ ವಿಶ್ವಾಮಿತ್ರ 10 ಸಲ ಬಿದ್ದ. ತಪಸ್ವಿಗಳನ್ನು ಬೀಳಿಸುತ್ತೆ ಮಾಯಾ. ಏಸು ಸಲ ತಪಗೈದು ಏಸು ಬನ್ನವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ ಅರ್ಹನಾದನ್. ಎಷ್ಟು ಸಲ ಬಿದ್ದ, ಎಷ್ಟು ಸಲ ಎದ್ದ. ಯಾರು? ಕೌಶಿಕ, ರಾಜ ಕೌಶಿಕ. ಯಾರು ಈ ಕೌಶಿಕ? ಇವನೇ ಮುಂದೆ ವಿಶ್ವಾಮಿತ್ರ ಆಗಿದ್ದು. ಏಸು ಸಲ ತಪ್ಪಗೈದು ಏಸು ಬನ್ನವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ ಅರ್ಹನಾದನ್. ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಸರ್ವಜ್ಞನ ವಚನ ಒಂದಿದೆ, ಸ್ವಲ್ಪ ಖಾರವಾಗಿದೆ. ಸಭಿಕರ ನಡುವೆ, ಸಭ್ಯರ ನಡುವೆ ಹೇಳುವುದಕ್ಕೆ ಸ್ವಲ್ಪ ಇರುಸು ಮುರುಸು ಆಗುತ್ತೆ. ಆದರೆ ಸರ್ವಜ್ಞ ಸಾಮಾನ್ಯನಲ್ಲ, ಮಹಾತ್ಮ ಅವನು ಮಹಾತ್ಮ. ಅವನು ಹೇಳಿರೋ ರೀತಿಯಲ್ಲಿ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಆದರೂ ಬೇಡ ಅನಿಸ್ತಾ ಇದೆ. ನಾನೇನು ಹೇಳಲ್ಲ, ನೀವೇ ಹುಡುಕೊಳ್ಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಭಾರತ ದೇಶ ಒಂದು ಕಂಡು ಹಿಡಿದಿದೆ. ಏನನ್ನು ಕಂಡು ಹಿಡಿದಿದೆ? ಯುವಕನೇ ಯುವಕನೇ, ದೇಶ ದೇಶಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ, ಮನಸ್ಸನ್ನು ಗೆಲ್ಲು ನೋಡೋಣ. ಶಂಕರಾಚಾರ್ಯರು ಹೇಳ್ತಿದ್ರು, ಇವರೆಲ್ಲ ಮಹಾ ತಪಸ್ವಿಗಳು, ಮಹಾ ಸನ್ಯಾಸಿಗಳು. ಶಂಕರಾಚಾರ್ಯರು, ವಿವೇಕಾನಂದರು, ಇನ್ನೂ ಎಷ್ಟೋ ಜನ. ಬೃಹಸ್ಪತಿಯ ಮಗ ಕಚ, ಸನ್ಯಾಸಿ ಅಲ್ಲ ಅವನು, ಆದರೆ ಬ್ರಹ್ಮಚಾರಿ. ಮುಂದೆ ಸನ್ಯಾಸಿ ಆದ್ನೋ ಏನೋ. ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡವನು ಬೃಹಸ್ಪತಿ ಆಚಾರ್ಯನ ಮಗ. ಶುಕ್ರಾಚಾರ್ಯನ ಮಗಳು ದೇವಯಾನಿ ಇನ್ನಿಲ್ಲದ ರೀತಿಯಲ್ಲಿ ಜೊಲ್ಲು ಸುರಿಸ್ಕೊಂಡು ಅವನ ಹಿಂದೆ ಓಡಾಡಿದ್ಲು. ನನ್ನನ್ನು ಮದುವೆಯಾಗು, ಕಾಲು ಕಸದಂತೆ ದೂರ ದೂರ ದೂಡಿದ ಕಚ ದೇವಯಾನಿಯನ್ನ. ಅದೇ ದೇವಯಾನಿಯ ಹಿಂದೆ ಜೊಲ್ಲು ಸುರಿಸ್ಕೊಂಡು ಓಡಾಡಿದ ಹಸ್ತಿನಾಪುರದ ಚಕ್ರವರ್ತಿಯ ಮಗ ಯಯಾತಿ. ಚಕ್ರವರ್ತಿಯ ಮಗ ಜೊಲ್ಲು ಸುರಿಸ್ಕೊಂಡು ಓಡಾಡ್ತಾ ಇದ್ದಾನೆ ದೇವಯಾನಿ ಹಿಂದೆ. ದೇವಯಾನಿ, ಪತಿಯನ್ನಾಗಿ ಸ್ವೀಕರಿಸು, ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡು, ನಿನಗೆ ಸೋತಿದ್ದೇನೆ. ಆದರೆ ದೇವಯಾನಿ ಅವನಿಗೆ ತನ್ನ ಹೃದಯ ಮನಸ್ಸಿಗೆ ಕೊಡಲಿಲ್ಲ. ಅವಳ ಹೃದಯ, ಅವಳ ಮನಸ್ಸನ್ನು ಗೆದ್ದವನು ಕಚ. ಆಚಾರ್ಯ ಬೃಹಸ್ಪತಿಯ ಮಗ, ಉನ್ನತ ಮಟ್ಟದ ಬ್ರಹ್ಮಚರ್ಯದಿಂದ ತೇಜಸ್ವಿ ಯುವಕನಾಗಿ ಕಂಗೊಳಿಸ್ತಾ ಇರತಕ್ಕಂಥವನು, ಋಷಿಯ ಮಗ. ತೇಜಸ್ವಂತಂ ಓಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇ ಜಹೋಮಿ. ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವಾಗ ಗಾಯತ್ರಿ ಮಂತ್ರ ತಗೊಂಡ ಹುಡುಗನಿಗೆ, 8 ವರ್ಷದ ಹುಡುಗನಿಗೆ ಅಲ್ಲಿರ್ತಕ್ಕಂಥ ಹಿರಿಯರು ಆಶೀರ್ವಾದ ಮಾಡೋದು ಹೀಗೆ: ಅಗ್ನೇ ತೇಜಸ್ವಿನ್ ತೇಜಸ್ವಿ.
ಇನ್ನು ಮುಂದೆ ನೀನು ಅಗ್ನಿಯಂತೆ ತೇಜಸ್ವಿಯಾಗಿರಬೇಕು. ತ್ವಂದೇವೇಶು ಭೂಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ. ನೋಡ್ರಿ, ಒಂದೊಂದು ಪದ ರತ್ನದಂತ ಸಂಸ್ಕೃತ ಪದಗಳಿವು. ತಿಳ್ಕೊಳ್ಬೇಕಿದೆಲ್ಲ. ಅಷ್ಟು ಅದ್ಭುತವಾದ ಇದು. ಕೊನೆಗೆ ಇದೇ ವಿಶ್ವಾಮಿತ್ರ. ಯಾವ ವಿಶ್ವಾಮಿತ್ರ ಮೇನಕೆಯನ್ನು ನೋಡಿ ಜೊಲ್ಲು ಸುರಿಸ್ಕೊಂಡು ಕೆಳಗೆ ಬಿದ್ದು ತಪಸ್ಸು ಮಾಡು, ಶಿವನನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಹೊರಟವನು ವಿಶ್ವಾಮಿತ್ರ. ಅವನ ಇಷ್ಟ ದೇವತೆ ಶಿವನೇ. ಮೇನಕೆ ಬಂದ್ಲು, ಇಂದ್ರ ಕಳಿಸಿದ ಮೇನಕೆಯನ್ನ. ಬಿದ್ದಿದ್ದು ಆಯಿತು, ಮದುವೆ ಮಾಡಿಕೊಂಡಿದ್ದು ಆಯಿತು, ಶಕುಂತಲೆ ಎನ್ನುವಂಥ ಮಗಳನ್ನು ಪಡ್ಕೊಂಡಿದ್ದು ಆಯಿತು, ಮತ್ತೆ ಬುದ್ಧಿ ಬಂದಿದ್ದು ಆಯಿತು, ಮತ್ತೆ ತಪಸ್ಸು ಕೂತಿದ್ದು ಆಯಿತು. ಆದರೆ ಅವನನ್ನು ಮೆಚ್ಚಬೇಕು. ಕೊನೆಯವರೆಗೂ ಬ್ರಹ್ಮರ್ಷಿ ಆಗುವವರೆಗೂ ಅವನ ಛಲ ಬಿಡಲಿಲ್ಲ. ಭಾರತೀಯ ಯುವಕರಿಗೆ ಉಪನಿಷತ್ತು ಈ ಸವಾಲು ಹಾಕುತ್ತೆ. ತೈತ್ರಿಯ ಉಪನಿಷತ್ತು ಸವಾಲು ಹಾಕುತ್ತೆ. ಓ ಯುವಕನೇ, ನೀನು ಯುವಕನಾಗಿರಬಹುದು, ಮಹಾವಿದ್ವಾಂಸನಾಗಿರಬಹುದು, ಸುಂದರನಾಗಿರಬಹುದು, ಬಲಿಷ್ಠ ಶರೀರ ಇರಬಹುದು, ಅತ್ಯಂತ ಉತ್ಸಾಹಿಯಾಗಿರಬಹುದು, ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾಗಿರಬಹುದು. ಯುವಕನೇ, ಇದು ಏನೂ ಅಲ್ಲ ನಿನ್ನ ಸಾಧನೆ. ಇಷ್ಟು ಮಾಡೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ ಇವತ್ತು ನಮ್ಮ ಯುವಕರಿಗೆ. ಯಾಕೆ? ಅವರಿಗೆಲ್ಲ ಏನಾಗಿದೆ ಅಂದರೆ, ನಮ್ಮ ಯುವಕರಿಗೆ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಕುರಿ ಮಂದೆಯಲ್ಲಿ ಬೆಳೆದು ಬಿಟ್ಟು ತನ್ನನ್ನು ಕುರಿ ಅಂತ ಭಾವಿಸಿಕೊಂಡು ಕುರಿಗಳಂತೆ ಬದುಕ್ತಾ ಇದ್ದಾರೆ ಇವತ್ತು ನಮ್ಮ ಯುವಜನತೆ. ಹೆಣ್ಣು ಸಿಂಹ, ತುಂಬು ಗರ್ಭಿಣಿ ಹೆಣ್ಣು ಸಿಂಹ ಇದ್ದಕ್ಕಿದ್ದಂಗೆ ಒಂದು ಮರಿಗೆ ಜನ್ಮ ಕೊಟ್ಟು ಸತ್ತೋಗುತ್ತೆ. ಆ ಮರಿ ತಾಯಿ ಹೊಟ್ಟೆಯಿಂದ ಹೊರಗೆ ಬರೋ ವೇಳೆಗೆ ತಾಯಿ ಸತ್ತು ಹೋಗ್ಬಿಡುತ್ತೆ. ಕುರಿಮಂದೆ ಆ ಕಡೆಯಿಂದ ಬಂದಿರುತ್ತೆ. ಆ ಕುರಿಮಂದೆಯನ್ನು ಹೊಡ್ಕೊಂಡು ಬಂದಂತ ಕುರುಬ ಈ ಸಿಂಹದ ಮರಿಗೆ ಬಂದಂತ ತೊಂದರೆ ನೋಡ್ತಾನೆ. ಅಯ್ಯೋ ಪಾಪ, ತಬ್ಬಲಿ ಆಗ್ಬಿಡ್ತಲ್ಲ ಇದು, ತಾಯಿನ ಕಳ್ಕೊಂಡ್ಬಿಟ್ಟು ತಬ್ಬಲಿ ಆಯಿತು ಅಂಥೇಳಿ ಆ ಕುರುಬರ ಹತ್ರ ಸಾಮಾನ್ಯ ದೊಡ್ಡ ಕಂಬಳಿ ಇರುತ್ತೆ. ಆ ಕಂಬಳಿನಲ್ಲೇ ಈ ಸಿಂಹದ ಮರಿಯನ್ನು ಒರೆಸಿ ಜೋಪಾನವಾಗಿ ಇಟ್ಕೊಂಡು ಸಾಯಂಕಾಲ ಕರ್ಕೊಂಡು ಬಂದು ಆ ಕುರಿ ದೊಡ್ಡಿನಲ್ಲೇ ಕಟ್ಟಿ ಹಾಕ್ತಾನೆ. ಮಾರನೇ ದಿನ ಕುರಿಗಳ ಜೊತೆನೆ ಸಿಂಹದ ಮರಿಯನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಸಾಯಂಕಾಲ ಮನೆಗೆ ಕರ್ಕೊಂಡು ಹೀಗೆ 2 ವರ್ಷ ನಡೀತು. ಸಿಂಹದ ಮರಿ ದೊಡ್ಡದಾಗಿದೆ, ದಿನ ಕಾಡಿಗೆ ಬರುತ್ತೆ, ಹುಲ್ಲು ತಿನ್ನುತ್ತೆ. ಎಲ್ಲ ಕುರಿಗಳಂತೆ ತಾನೂ ಹುಲ್ಲು ತಿನ್ನುತ್ತೆ, ಎಲ್ಲ ಕುರಿಗಳಂತೆ ತಾನು ಬ್ಯಾ ಅನ್ನೋದು ಕಲ್ತಿದೆ. ಎಲ್ಲ ಕುರಿಗಳಂತೆ ತೋಳನನ್ನು ನೋಡಿ ಓಡುತ್ತೆ, ಹೆದರುತ್ತೆ, ಚಿರತೆಯನ್ನು ನೋಡುತ್ತೆ, ಹೆದರುತ್ತೆ, ಓಡುತ್ತೆ. ಕುರಿಯಂತೆಯೇ ಬದುಕ್ತಾ ಇದೆ, ಜೀವನ ನಡ್ಕೊಂಡು ಹೊರಟಿದೆ. ಪಕ್ಕದ ಕಾಡಿನ ಸಿಂಹ ಒಂದು ದಿನ ಈ ಕಾಡಿಗೆ ಬಂತು. ಕುರಿಯನ್ನು ತಿನ್ಬೇಕು ಅಂತ ಬಂತದು. ಆದರೆ ಕುರಿಯನ್ನು ತಿನ್ನಬೇಕು ಅಂತ ಬಂದಂತ ಸಿಂಹ ಕುರಿ ಮಂದೆಯ ಮಧ್ಯೆ ಇರ್ತಕ್ಕಂಥ ಸಿಂಹವನ್ನು ನೋಡಿ ಆಶ್ಚರ್ಯವಾಯಿತು. ಹತ್ತಿರ ಬಂದ ಆ ಸಿಂಹದ ಮರಿಯನ್ನು ಹಿಡ್ಕೊಂಡು ಬಂದು, ಏ ಅವಿವೇಕಿ, ನಾನು ನೋಡ್ತಾ ಇದ್ದೀನಿ, ಸುಮಾರು 3-4 ಗಂಟೆಗಳಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ಹುಲ್ ತಿಂತೀಯ, ಬ್ಯಾಂತೀಯ, ಯಾವುದೋ ಒಂದು ತೋಳ ಆ ಕಡೆ ಓಡಿದಕ್ಕೆ ಸತ್ನೋ ಬಿದ್ನೋ ಅಂತ ಓಡ್ತೀಯ. ಕಾಡಿನ ರಾಜ ನೀನು. ತೋಳ ನಿನ್ನ ನೋಡಿ ಹೆದರ್ಕೊಂಡು ಹೋಗ್ಬೇಕಿತ್ತು, ಚಿರತೆ ನಿನ್ನ ನೋಡಿ ಹೆದರ್ಕೊಂಡು ಹೋಗ್ಬೇಕಾಗಿತ್ತು, ಕುರಿಗಳು 10 ಕಿಲೋಮೀಟರ್ ದೂರ ನಿಲ್ಬೇಕಾಗಿತ್ತು. ನಿನ್ನನ್ನು ನೋಡಿ ಕುರಿಯಂತೆ ಬದುಕ್ತಾ ಇದೆಯಲ್ಲೋ, ನಾಚಿಕೆ ಆಗಲ್ವೇನೋ ನಿನಗೆ? ಆವಾಗ ಈ ಕುರಿ ಸಿಂಹ ಹೇಳುತ್ತೆ, ಅದಕ್ಕೆ ಸಿಂಹವಾಗಿ ಹುಟ್ಟಿ ಕುರಿಯಂತೆ ಬದುಕ್ತಾ ಇರೋ ಕುರಿ ಸಿಂಹ ಹೇಳುತ್ತೆ, ನಾನು ಆರಾಮವಾಗಿದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೈ ಪೀಸ್. ಇವತ್ತು ನಮ್ಮ ಇಂಡಿಯನ್ ಯುವಕ ಯುವತಿಯರು ನಾವೇನಾದರೂ ಜಗತ್ತನ್ನು ಗೆಲ್ಲೋ ಯುವಕನೇ, ಭಾರತ ಯುವಕನೇ ಅಂತ ಹೇಳಿದ್ರೆ, ಸ್ವಾಮೀಜಿ SDC ಆಗ್ತೇನ್ರಿ, ಪೊಲೀಸ್ ಆಗ್ತೇನ್ರಿ, FDC ಆಗ್ತೇನ್ರಿ, PSI ಆದ ಅಂದ್ರೆ ಅಲೆಕ್ಸಾಂಡರ್ನನ್ನು ಮೀರಿಸಿದ ಮನುಷ್ಯ ಅಂತ ಅರ್ಥ. ಇವತ್ತು ನಮ್ಮ ಯುವಕರಿಗೆ PSI ಆಗ್ಬಿಟ್ಟ ಅಂದ್ರೆ ಅವನು ಅಲೆಕ್ಸಾಂಡರ್ನನ್ನ, ನೆಪೋಲಿಯನ್ನನ್ನು ಮೀರಿಸ್ಬಿಟ್ಟೆ ನಾನು. ಇದು ಭಾರತೀಯ ಯುವಕನಾಗಿ ಹುಟ್ಟಿ ಕುರಿಯಂತೆ ಬದುಕ್ತಾ ಇರತಕ್ಕಂಥ ಯುವಕ ಯುವತಿಯರ ಕತೆ. ಯಾಕೆ?
ನಿಮ್ಮ ಹಿಂದಿನವರು ಕಚ, ನಿಮ್ಮ ಹಿಂದಿನವನು ನರೇಂದ್ರ. ಎಂಥೆಂಥ ಯುವಕರು ಉಪನಿಷತ್ ಕಾಲದಲ್ಲಿ ಆಗಿ ಹೋಗಿದ್ದಾರೆ. ಜಗತ್ತಿಗೆ ಅತ್ಯಂತ ಉನ್ನತ ಮಟ್ಟದ ಸತ್ಯವನ್ನು ಕೊಟ್ಟಂತ ಶ್ವೇತಾಶ್ವತರ ಉಪನಿಷತ್ತಿನ ಋಷಿ 25 ದಾಟಿರ್ಲಿಲ್ಲ ಅವನಿಗೆ. ಕಚನಂತೂ ಸರಿ. ನಚಿಕೇತ, ಇಂದ್ರನ ಪದವಿ ಕೊಡ್ತೇನೆ ನಿನಗೆ ನಚಿಕೇತ, ಆತ್ಮವಿದ್ಯೆಯನ್ನು ಕೇಳಬೇಡ. ದೇವಲೋಕದ ಅಪ್ಸರಿಯರನ್ನು ಕೊಡ್ತೇನೆ, ಇಂದ್ರ ಪದವಿಯನ್ನು ಕೊಡ್ತೇನೆ. 8 ವರ್ಷದ ನಚಿಕೇತ ಹೇಳ್ತಾನೆ, ಅಪ್ಸರಿಯರನ್ನು ಕಂಡ್ರೆ ನಿನಗೆ ಬಹಳ ಇಷ್ಟ ಅಂತ ಕಾಣುತ್ತೆ, ನೀನೇ ಇಟ್ಕೋ ಅವ್ರನ್ನೆಲ್ಲ ಯಮ. ನನಗೆ ಜ್ಞಾನ ಕೊಡು, ಜ್ಞಾನ ಕೊಡು. ಯಾಕೆ ಜಗತ್ತಿಗೆ ಭಾರತ ಹೇಳ್ತಾ ಇದೆ, ಜ್ಞಾನಕ್ಕೆ ಮೀರಿದ ಶಕ್ತಿ, ಜ್ಞಾನವನ್ನು ಮೀರಿದ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಜೀವನದ ಮೊದಲ 25 ವರ್ಷ ಜ್ಞಾನ ಜ್ಞಾನ ಜ್ಞಾನ, ಬ್ರಹ್ಮಚರ್ಯಾಶ್ರಮ. ಜ್ಞಾನ ಯಾವಾಗ ಬರುತ್ತದೆ, ತೇಜಸ್ವಿ, ಓಜಸ್ವಿ, ವರ್ಚಸ್ವಿ ತಾನೇ ತಾನಾಗಿ ಆಗ್ತಾನೆ. ಆದರೆ ಜ್ಞಾನಕ್ಕೆ ಬೇಕಾದ್ದು ಬಹಳ ಮುಖ್ಯವಾಗಿ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ. ಇದೆಲ್ಲ ಗಾಳಿಗೆ ತೂರ್ಬಿಟ್ಟಿವಿ ನಾವು, ಗಾಳಿಗೆ ತೂರ್ಕೊಂಡು ಹೋಯ್ತೇವೆ. ಆದರೆ ನೆನಪಿಟ್ಕೊಳ್ಳಿ, ಸ್ಪೇನ್ ದೇಶಕ್ಕೆ ಹೋಗಿದ್ದೆ ನಾನು. ಇವತ್ತಿಗೂ ನಮ್ಮಲ್ಲಿ ಇಂಥ ಯುವಕರಿದ್ದಾರೆ, ತೇಜಸ್ವಿ, ಓಜಸ್ವಿ, ಇಂಥ ಯುವಕರು, ಅದ್ಭುತ ಯುವಕರಿದ್ದಾರೆ. ಅವ್ರ ಎಕ್ಸಾಂಪಲ್ ಬರ್ತೇನೆ ನಾನು. ಸ್ಪೇನ್ ದೇಶದಲ್ಲಿ ಬಾರ್ಸೆಲೋನಾ ಅಂತ ಒಂದು ನಗರ ಇದೆ. ಅಲ್ಲಿ ಒಂದು ಬಸ್ಸಲ್ಲಿ ನಾನು ನನ್ನ ಇನ್ನಿಬ್ಬರು ಸೋದರ ಸನ್ಯಾಸಿಗಳು ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಆ ಬಸ್ನಲ್ಲಿ ಕುಳಿತುಕೊಂಡು ಒಂದು ಕಡೆ ಇನ್ನು ಕಡೆ ಹೋಗ್ತಿದ್ವಿ. ಒಬ್ಬಳು ಯುವತಿ ಬಂದ್ಲು. ಅವಳಿಗೆ ಹೇಗೋ ಗೊತ್ತಾಯ್ತು ನಾವು ಭಾರತ ದೇಶದ ಸನ್ಯಾಸಿಗಳು, ಗೊತ್ತಾಯ್ತು ಅವಳಿಗೆ. ಅವಳು ಬಂದು ನಮ್ಮ ಹತ್ರ ಕೇಳಿದ ಪ್ರಶ್ನೆ, ನಾನು ಎಷ್ಟು ಓದಿದರೂ ನೆನಪಲ್ಲಿ ಉಳಿತಾ ಇಲ್ಲ, ಏನು ಮಾಡಬೇಕು? ಇದೇ ಪ್ರಾಬ್ಲಮ್ಮೆ. ಇಂಡಿಯಾ ದೇಶದ ಯುವಕರನ್ನು ನೋಡು, ಸ್ಪೇನ್ ದೇಶದ ಯುವತಿಯನ್ನು ನೋಡು, ಇಂಡಿಯಾ ದೇಶದ ಯುವತಿಯನ್ನು ನೋಡು, ಓದಿದ್ದು ನೆನಪಲ್ಲಿ ಉಳಿಯಲ್ಲ. ಯಾಕೆ? ನನ್ನ ಹತ್ರ ಒಬ್ಬ ಹುಡುಗ ಬಂದಿದ್ದ, ಸ್ವಾಮೀಜಿ ಮೆಮರಿ ಪವರೇ ಇಲ್ರಿ, ಓದಿದ್ದು ನೆನಪಲ್ಲೇ ಉಳಿಯೋದಿಲ್ಲ. ನನಗೆ ಗೊತ್ತಿತ್ತು ಇಂಡಿಯಾ ದೇಶದ ಯುವಕನಿಗೆ ಮೆಮರಿ ಪವರ್ ಇಲ್ಲ ಅನ್ನೋದು ಪ್ರಾಬ್ಲಮ್ಮೇ ಇಲ್ಲ. ನಿಮಗೆ ನಿಮ್ಮ ರಕ್ತ ಏನು, ನಿಮ್ಮ ಜೀನ್ಸ್ ಏನು ನಿಮಗೆ ಕಲ್ಪನೆ ಇಲ್ಲ. ಭಾರತೀಯನೇ ಈ ಜಗತ್ತಿನಲ್ಲಿ ಅತ್ಯಂತ ಸೌಭಾಗ್ಯವಂತ ಭಾರತೀಯ ಯುವಕ, ಈ ಜಗತ್ತಿನ ಅತ್ಯಂತ ದೌರ್ಭಾಗ್ಯವಂತ ಭಾರತೀಯ ಯುವಕ. ಯಾಕೆ ಗೊತ್ತಾ? ನಿಮಗಿರೋ ಜೀನ್ಸ್, ನಿಮಗಿರೋ ಇಂಟೆಲಿಜೆಂಟ್, ನಿಮ್ಮ ಜೀನ್ಸ್ ಎಷ್ಟು ಇಂಟೆಲಿಜೆಂಟ್, ನಿಮಗಿರೋ ಇಂಟೆಲಿಜೆನ್ಸ್ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದರೆ ನಿಮ್ಮಷ್ಟು ನಿಮ್ಮ ದೇವರು ನಿಮಗೆ ಕೊಟ್ಟಿರೋ ಸಂಪತ್ತಿನ ಬಗ್ಗೆ ಒಂದು ನಯಾಪೈಸೆಯೂ ಜ್ಞಾನವಿಲ್ಲದೆ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಕುರಿಗಳಂತೆ ಬದುಕ್ತಾ ಇರತಕ್ಕಂಥವ್ರು ನಿಮ್ಮನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಚಪ್ಪಾಳೆ ತಟ್ತಾರೆ ಏನಿದಕ್ಕೆ? ಹಣೆ ಚಚ್ಕೊಳ್ಬೇಕಾಗಿದ್ದು ಇದು, ಚಪ್ಪಾಳೆ ತಟ್ಟೋದಲ್ಲ. ಕನ್ನಡ ಬರುತ್ತಾ? ನೀವು ಮರಾಠರ ಕನ್ನಡಿಗರ? ಮುಗೀತಲ್ಲ ಕತೆ. ನನಗೂ ಮರಾಠಿ ಬರುತ್ತೆ, ಒಂದೇ ಒಂದು ವಾಕ್ಯ, 2 ವಾಕ್ಯ. ಮೊದಲನೇದು ಕಾಯ್ ಸಮಾಚಾರ, ಎರಡನೇದು ಜೇವಣ್ ಜಲ ಖಾಯ್, ಅಷ್ಟೇ ಬರೋದು, ಆಮೇಲೆ ಬರಲ್ಲ. ಮರಾಠಿ ಹಾಡುಗಳು ಬರುತ್ತೆ. ಪಾಂಡುರಂಗ ಶ್ರೀರಂಗ ಭಜರೆ ಮನ, ಆನಂದಾಚ ಕಂದ ಹರಿಲ ದೇವಕಿ ನಂದನ ಪಾಹಿಲ, ಈ ಹಾಡು ಮರಾಠಿ ಹಾಡುಗಳು ಬರುತ್ತೆ. ಒಂದು 10 ಹಾಡು ಬರುತ್ತೆ, ಮಾತಾಡೋಕೆ ಬರಲ್ಲ. ಒಬ್ಬ ಹುಡುಗ ಬಂದಿದ್ದ ನನ್ನ ಹತ್ರ, ಸ್ವಾಮೀಜಿ ಓದಿದ್ದ ನೆನಪೇ ಇರಲ್ರಿ. ಅವನಿಗೆ ತೋರಿಸ್ಬೇಕಿತ್ತು, ಅವನಿಗೆ ಅದ್ಭುತವಾದ ಮೆಮರಿ ಪವರ್ ಇದೆ ಅವನಿಗೆ. ಯಾಕೆ? ಅವನು ಭಾರತೀಯ ಯುವಕ. ನಾನು ಅವನಿಗೆ ಮಾತಾಡ್ತಾ ಇತ್ತೀಚೆಗೆ ಯಾವುದಾದ್ರೂ ಸಿನಿಮಾ ನೋಡಿದೇನೋ ಅಂತ ಕೇಳಿದೆ. ನೋಡಿದೀನ್ರಿ ಸ್ವಾಮೀಜಿ. ಯಾವುದು? ಬಾಹುಬಲಿ. ಇದು ನಡೆದಿದ್ದು 10 ವರ್ಷದ ಹಿಂದೆ.
ಅದರಲ್ಲಿ ಯಾವುದಾದ್ರೂ ಹಾಡು ನೆನಪಿದೆಯೇನೋ? ನೆನಪಿದೆ ಸ್ವಾಮೀಜಿ. ಯಾವುದು ಹೇಳು? ಯಾವುದೋ ಒಂದು ಹಾಡು ಹೇಳ್ದ, ನಮ್ಗದೆಲ್ಲ ನೆನಪಿರಲ್ಲ ಬಿಡಿ. ಕ್ಲೀನ್ ಬ್ಯೂಟಿಫುಲ್ ಆಗಿ ಒಂದು ಒಳ್ಳೆ ಫುಲ್ ಹಾಡು ಹಾಡ್ಬಿಟ್ಟ. ಅವನು ಕೇಳಿದೆ, ಎಷ್ಟು ಸಲ ಸಿನಿಮಾ ನೋಡಿದೆ? ಒಂದೇ ಸಲ. ಅಲ್ವೋ, ಒಂದೇ ಒಂದು ಸಲ ಸಿನಿಮಾ ನೋಡಿದ್ದಕ್ಕೆ, ಆ ಹಾಡು ಒಂದೇ ಒಂದು ಸಲ ಕೇಳಿದ್ದಕ್ಕೆ ಫುಲ್ ಹಾಡು ನೆನಪಿದೆ. ನೀನು ಹೇಳ್ತಾ ಇದೀಯಾ ನನಗೆ ಮೆಮೊರಿ ಪವರ್ ಇಲ್ಲ. ಆ ಹಾಡು ಕೇಳಿದ ಒಂದ್ಸಲ ಫುಲ್ ಹಾಡು, ಅದದೇ ಪದ, ಅದದೇ ಅಕ್ಷರ ನೆನಪಿದೆ. ಆದರೆ ಓದಿದ್ದು ಮಾತ್ರ ನೆನಪಿರಲ್ಲ. ಇದೊಂದು ಅದ್ಭುತವಾದ ಸಬ್ಜೆಕ್ಟ್, ರಿಸರ್ಚ್ ಮಾಡಬೇಕು ಇದಕ್ಕೆ. ಆದರೆ ಅಮೆರಿಕದ ಯುವಕ, ಸ್ಪೇನ್ ದೇಶದ ಯುವತಿ ಸಿನಿಮಾದಲ್ಲಿ ಹಾಡು ಕೇಳಿದ್ರೆ ಒಂದೇ ಸಲಕ್ಕೆ ನೆನಪಿರುತ್ತೆ ಅಂತ ನನಗೇನು ಅನ್ಸಲ್ಲ. ಮತ್ತೆ ಮತ್ತೆ ಗಟ್ ಮಾಡ್ಬೇಕು ಅವರು. ಆ ಸ್ಪೇನ್ ದೇಶದ ಹುಡುಗಿ ಬಂದು ಕೇಳಿದ್ಲು, ಓದಿದ್ದೇನು ನೆನಪಿರಲ್ಲ. ನೋಡಮ್ಮ, ಅದಕ್ಕೆ ಕಾರಣ ನಿನ್ನ ತಲೆ ಒಳಗಡೆ ನಿನ್ನ ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾರು ಕೂಡಬಾರದು. ಡ್ರೀಮ್ ಕಟ್ಕೋ, ದೊಡ್ಡವಳಾದ್ಮೇಲೆ ನಾನು ಪ್ರೆಸಿಡೆಂಟ್ ಆಗ್ತೀನಿ, ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ಈ ಕಂಪನಿ CEO ಆಗ್ತೀನಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತೀನಿ, ಚೇರ್ಮನ್ ಆಗ್ತೀನಿ. ಆವತ್ತು ನ್ಯೂಸ್ ಪೇಪರ್ನಲ್ಲಿ ನನ್ನ ಫೋಟೋ ಬರುತ್ತೆ, ನಮ್ಮ ತಂದೆ ತಾಯಿಗೆ TV-ನಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ನಾನು ಎಲ್ಲಿ ಹೋದರೂ ಕೂಡ ನಾನೊಂದು ಸೆಲೆಬ್ರಿಟಿ ಆಗಿಬಿಡ್ತೀನಿ. ಎಲ್ಲ ಊರುಗಳಿಗೂ ಕರೆದು ಸನ್ಮಾನ ಮಾಡ್ತಾರೆ. ಕನಸು ಕಟ್ತಾ ಇರು, ಆವಾಗ ಮತ್ತೆ ಓದೋಣ ಅಂತ ಮೋಟಿವೇಟ್ ಆಗ್ತೀಯ. ಆಮೇಲೆ ಫಸ್ಟ್ ರ್ಯಾಂಕ್ ಸೆಲೆಬ್ರಿಟಿ ಆಗ್ತೀನಿ, ಇಡೀ ಸ್ಪೇನ್ನಲ್ಲೇ ನಂಬರ್ 1 ಪ್ಲೇಸ್ ನಂದಾಗುತ್ತೆ. ಇದನ್ನು ಬಿಟ್ಟು ಬೇರೆ ಥಾಟ್ಸ್ ಯಾವುದು ನಿನ್ನ ತಲೆ ಒಳಗಡೆ ಬರೋದಕ್ಕೆ ಬಿಡಬೇಡ.